ಇದು ಬಂದು ನಿಮ್ಗೆ 90,000ಕ್ಕೆ ಕೊಡೋಣ ಸರ್. ಇದು 90,000ಗೆ ಹೌದು ಸರ್. ಸೊ ಕಂಪ್ಲೀಟ್ ಆಗಿ ಹೊಸ ಸ್ಟಾಕ್ ಬಂದಿದೆ, ನೋಡ್ತಾ ಇರ್ಬೋದು. ಫುಲ್ ಕಂಪ್ಲೀಟ್ ಆ ತುದಿ ಗಂಟೆ ಕಾರ್ಸ್ ಎಲ್ಲ ಇದೆ. ಸೊ ನಿಮ್ಗೆ ಆಲ್ಮೋಸ್ಟ್ ಈ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಆಗಿ ಬರ್ಬೋದು. ಎಲ್ಲ ಶೋರೂಮ್ ಟೈಪ್ ನಲ್ಲಿ ಇದೆ ಗಾಡಿ, ರನ್ನಿಂಗ್ ಇನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದು ನಿಮ್ಗೆ 2,25,000 ಕೊಡೋಣ ಸರ್. ಇದು 2,70,000 ಫೈನಲ್. ಹೌದು, ವಿತ್ LPG CNG 10 ಗಾಡಿನಲ್ಲಿ ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಸ್ವಲ್ಪ ಟಚ್ ಅಪ್ ಮಾಡ್ಕೋಬೇಕು, ಒಂದು ಆಯಿಲ್ ಸರ್ವಿಸಿಂಗ್ ಮಾಡ್ಬೇಕು. ಇದು ಬಂದು 4,90,000 ಕೊಡೋಣ ಸರ್. ಇದು ಫ್ರೆಶ್ FC ಆಗಿದೆ. ಇದು ಬಂದು ನಿಮ್ಗೆ 1,40,000 ಕೊಡೋಣ ಸರ್. ಇದು 1,40ಗೆ ಫೈನಲ್. ಹೌದೌದು, ವ್ಯಾಗನರ್. ಹೌದು ಸರ್. ವಿಡಿಯೋನ ಕೊನೆ ಗಂಟ ನೋಡಿ, ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ. ಸೊ ಒಳ್ಳೊಳ್ಳೆ ಡೀಲ್ಸ್ ಎಲ್ಲ ಇದೆ. ಕೊನೆ ಗಂಟ ವಿಡಿಯೋನ ನೋಡಿ, ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ದಲ್ಲೇ ನೋಡಿ. 4 ಪೌಂಡ್ ಎಲ್ಲ ಇದೆ. ಇದು ಬಂದು ನಿಮ್ಗೆ 1,05,000 ಕೊಡೋಣ ಸರ್. ಇದು 1,05,000ಗೆ ಫೈನಲ್. ಹೌದು. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಇದು ವಿತ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಸರ್. 4,55,000 ಕಂಡ್ರೆ ಫಸ್ಟ್ ಪಾರ್ಟ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಸರ್. ರನ್ನಿಂಗ್ ಚೆನ್ನಾಗಿದೆ, ಎಲ್ಲೂ ಕ್ರಾಚಸ್ ಏನಿಲ್ಲ. ಇದು ಬಂದು ನಿಮ್ಗೆ 2.5 ಲಕ್ಷಕ್ಕೆ ಕೊಡ್ಬಿಡೋಣ ಸರ್ ಫೈನಲ್. 2.5 ಲಕ್ಷಕ್ಕೆ ಫೈನಲ್. ಅದು ಕೂಡ ಸ್ವಿಫ್ಟ್, ನಿಮ್ಗೆ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ಎಲ್ಲ. ಇದು ಬಂದು ನಿಮ್ಗೆ 3,90,000 ಕೊಟ್ಬಿಡೋಣ ಸರ್. ಇದು 3,90,000 ಫೈನಲ್. 15 i10 ಗ್ರ್ಯಾಂಡ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ. ಇದು ಬಂದು ನಿಮ್ಗೆ 2,45,000 ಕೊಟ್ಬಿಡೋಣ ಸರ್. ಇದು ಬಂದು ನಿಮ್ಗೆ 1,20,000 ಕೊಡೋಣ ಸರ್ ಫೈನಲ್. ಇದು ಬಂದು ನಿಮ್ಗೆ 3,05,000 ಕೊಟ್ಬಿಡೋಣ ಸರ್. ಇದು ಡೀಸೆಲ್ ಮಾಡಲು 3,05,000ಕ್ಕೆ. ಅದು ಕೂಡ ಸರ್. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾರೆ? 3,10,000 ಕೊಟ್ಬಿಡೋಣ ಸರ್. ಇದು ಎಷ್ಟು ಸರ್? 3,10 ಕೊಡೋಣ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ಪುನಃ ನಾವು ನೆಕ್ಸ್ಟ್ ಕಾರ್ಸ್ ಯೂನಿಟ್ 1 ಹತ್ರ ಇದೀವಿ. ಸೊ ಇಲ್ಲಿಂದ ಇದು 18th ವಿಡಿಯೋ ಆಗುತ್ತೆ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸು. ಲೋ ಬಡ್ಜೆಟ್ ಅಲ್ಲಿ ಏನಾರ ಕಾರ್ಗಳು ಏನಾರು ಹುಡ್ಕಂಗಿದ್ರೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಕಾರ್ಸ್ ಗಳು ಇವತ್ತೆಲ್ಲ ಸಕ್ಕದಾಗಿ ಸ್ಟಾಕ್ ಎಲ್ಲ ಇದೆ. ನೀವು ಕಂಪಲ್ಸರಿ ನಮ್ಗೆ ಸರ್ ನಮ್ಗೆ ಲೋ ಬಡ್ಜೆಟ್ ಅಲ್ಲಿ ಕಾರ್ ಬೇಕೇ ಬೇಕಂತ ಇದ್ರೆ ಅದು ಕೂಡ ಒಳ್ಳೆ ಕಾರು ನಿಮ್ಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಅಷ್ಟು ನಾನು ಈ ಶೋರೂಮ್ ನ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಸಾಕಷ್ಟು ಜನ ಎಲ್ಲ ಲೋ ಬಡ್ಜೆಟ್ ಅಲ್ಲಿ ಒಳ್ಳೆ ಕಾರ್ ಎಲ್ಲ ಹುಡುಕ್ತಾ ಇರ್ತೀರಾ. ಸೊ ನಿಮ್ಗೆ 100% ಲೋನ್ ಫೆಸಿಲಿಟಿ ಕೂಡ ಇವ್ರ ಶೋರೂಮ್ ಅಲ್ಲಿ ಸಿಗುತ್ತೆ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸ್. ಸೊ ಸಾಕಷ್ಟು ಜನ ಎಲ್ಲ ಮತ್ತೆ ಕಮೆಂಟ್ಸ್ ಎಲ್ಲ ಮಾಡ್ತಿದ್ರು, ಸರ್ ನಮ್ಗೆ ಇನ್ನೊಂದು ವಿಡಿಯೋ ಬೇಕೇ ಬೇಕಂತ ಹೇಳ್ಬಿಟ್ಟು. ಅದೇ ತರ ನಾವು 1 ಮಂತ್ ಆಯ್ತು ಇಲ್ಲಿ ಬಂದ್ಬಿಟ್ಟು ವಿಡಿಯೋ ಮಾಡಿಲ್ಲ. ಸೊ ನೋಡ್ತಾ ಇರ್ಬೋದು, ಲಾಸ್ಟ್ ವಿಡಿಯೋದಲ್ಲಿ ಫುಲ್ ಕೂದ್ಲಿತ್ತು. ಸೊ ಇವಾಗ ಫುಲ್ ತಿರುಪತಿ ತಿಮ್ಮಪ್ಪನ್ಗೆ ಹೋಗಿ ಮುಡಿ ಕೊಟ್ಟಿ ಬಂದಿದ್ದಾಯ್ತು. 1 ಮಂತ್ ಇಂದ ನನಗೆ ಪರ್ಸನಲ್ ವರ್ಕ್ ತುಂಬಾ ಜಾಸ್ತಿನೇ ಇತ್ತು. ಸೊ ಅದಕ್ಕೆ ಅವೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಮತ್ತೆ ಪುನಃ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಅಕ್ರಮ್ ಸರ್ ರೆಡಿ ಆಗಿದ್ದಾರೆ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮ್ಗೆ ಯೂಸ್ ಕಾರ್ಸ್ ಬಗ್ಗೆ ಯೂಸ್ ಶೋರೂಮ್ ಇಂದ ವಿಡಿಯೋ ಬರ್ತಾನೆ ಇರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಸೊ ನೋಡ್ತಾ ಇರ್ಬೋದು, ಆ ತುದಿಯಿಂದ ಈ ಕಡೆ ಫುಲ್ ಕಾರ್ಸ್ ಇದೆ. ಫುಲ್ ಸ್ಟಾಕ್ ಎಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಿಮ್ಗೆ 100% ಹೇಳ್ತಾರೆ. ಇವ್ರ ಶೋರೂಮ್ ಕಡೆಯಿಂದ ಲೋನು ಕೂಡ ಆಗುತ್ತೆ. ನಮ್ಮ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಸೆಲೆರಿಯೋ, ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ. ಲೋ ಮೇಂಟೆನೆನ್ಸ್, ರೀಸೇಲ್ ವ್ಯಾಲ್ಯೂ ತುಂಬಾ ಚೆನ್ನಾಗಿರುತ್ತೆ ಈ ಗಾಡಿದು. ಸರ್ ಹೇಳಿ ಸರ್, ಇವಾಗ ನಮ್ಮ ಹತ್ರ ಸರ್ ರೆಡಿ ಆಗಿದ್ದಾರೆ ಡೀಟೇಲ್ಸ್ ಎಲ್ಲ ಹೇಳಕ್ಕೆ. ಹೇಳಿ ಸರ್ ಕಾರ್ ಬಗ್ಗೆ. ಸರ್ ಇದು 2016 ಮಾಡಲು, 17 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, 34,000 ಚೇಂಜ್ ಓಡಿದೆ ಗಾಡಿ. ವೆಲ್ ಮೇಂಟೆನೆನ್ಸ್ ಗಾಡಿ, ತುಂಬಾ ಚೆನ್ನಾಗಿದೆ. ಇದು ಬಂದು ನಿಮ್ಗೆ 4,55,000 ಕೊಡೋಣ ಸರ್. ಇದು ಶೋರೂಮ್ ಟೈರ್, ಶೋರೂಮ್ ಸರ್ವಿಸ್ ಸರ್. ಇದು ಶೋರೂಮ್ ಟೈರ್ ಇದೆ, ಶೋರೂಮ್ ಸೊ ನೋಡ್ತಾ ಇರ್ಬೋದು. ಇದು ZXi ಟಾಪ್ ಅಂಡ್ ಗಾಡಿ ಅನ್ಸುತ್ತೆ. ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ಲೆದರ್ ಇಂಟೀರಿಯರ್ಸ್, ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಬ್ಯಾಕ್ ವೈಫರ್, ಡೀಫ್ ಆಗೋದು ಎಲ್ಲ ಬರುತ್ತೆ ಸರ್. ಸೊ ನಿಮ್ಗೆ ಆಲ್ಮೋಸ್ಟ್ ಸ್ವಿಫ್ಟ್ ತರಾನೇ ಇರುತ್ತೆ. ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ನಿಮ್ಗೆ ಬೂಟ್ ಸ್ಪೇಸ್ ಒಳ್ಳೆ ಚೆನ್ನಾಗೆಲ್ಲ ಇರೋದು ಬರುತ್ತೆ. ಸರ್ ಏನ್ ಹೇಳಿದ್ದು ಪ್ರೈಸ್? 4,55,000 ಕೊಡೋಣ ಸರ್. ಇದು ZXi ಟಾಪ್ ಅಂಡ್ ಇದು ಗಾಡಿ ತುಂಬಾ ಕಂಡೀಷನ್, ಟಾಪ್ ಕಂಡೀಷನ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ಸರ್. ಇದು ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ. ಗಾಡಿ 4,55,000 ಫೈನಲ್ ಮಾಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಅದ್ರ ಹಿಂದ್ಗಡೆನೆ ಇನ್ನೂ ಒಂದು ಬೆಲೆನೋ ಇದೆ ಸರ್. ಇದು 2015 ಮಾಡಲು, ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಇದು. ಓಕೆ, 16 ಮಾಡಲು, 15-16 ಸಿಂಗಲ್ ಓನರ್ ಗಾಡಿ. ಇದು ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ, ನೀಟ್ ಆಗಿದೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಓಕೆ, ಎಷ್ಟು ರನ್ ಆಗಿದೆ ಸರ್? ಇದು ಓಡಿದೆ ಸರ್ ನಿಮ್ಗೆ 68-70 ಚೇಂಜ್ ಓಡಿದೆ ಸರ್. ಇದು ಓಕೆ. ಓನರ್ಶಿಪ್ ಸರ್? ಇದು ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಅಂದ್ರೆ ಕಾಂಪ್ರೆನ್ಸಿವ್ ಇದೆ. ಹೌದು. ಸೊ ನೋಡ್ತಾ ಇರ್ಬೋದು, ಇದು ಕೂಡ ಟಾಪ್ ಎಂಡ್ ಅನ್ಸುತ್ತೆ. ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರ್ತಾ ಇದೆ ಗಾಡಿಯಲ್ಲಿ.
ಅಂಡ್ 2 ಏರ್ ಬ್ಯಾಗು, ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಟ್ರ್ಯಾಕ್ ಖಂಡಿತ ಅಂದ್ರೆ ಸಿಗುತ್ತೆ ಸರ್. ಈ ಗಾಡಿಗೆ ನಮ್ ವ್ಯೂವರ್ಸ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಫೈನಲ್ 5,25,000 ಕೊಡೋಣ ಸರ್. 5,25,000 ಫೈನಲ್. ಬೆಲೆನೋ ಎಲ್ಲ ಹುಡುಕಿದ್ರು ಸಿಗಲ್ಲ ನಿಮ್ಗೆ ಈ ಪ್ರೈಸ್. ಅದು ಕೂಡ ಗ್ರೇ ಕಲರ್. ಇನ್ನೂ ಒಂದ್ 10 ವರ್ಷ ಆದ್ರೂ ಕಲರ್ ಶೇಡ್ ಆಗಲ್ಲ, ಹಿಂಗೆ ಇರುತ್ತೆ. ಇನ್ನೂ ಒಂದ್ ಸೆಲೆರಿಯೋ ಹೇಳಿ ಸರ್. ಇದು 2015 ಮಾಡ್ಲು. ಓಕೆ. ZXi ಸೆಕೆಂಡ್ ಓನರ್ ಸರ್ ಇದು. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. ವೆಹಿಕಲ್ ಬಂದ್ ನೋಡಿ, ಚೆಕ್ ಮಾಡಿ. ಗಾಡಿ ರನ್ನಿಂಗ್ ಗಿನ್ನಿಂಗ್ ಎಲ್ಲ ಸೂಪರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ವೆಲ್ ಮೇಂಟೆನೆನ್ಸ್ ಗಾಡಿ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಇದು ಬಂದ್ಬಿಟ್ಟು ಸರ್ 4,05,000 ಕೊಟ್ಬಿಡೋಣ ಸರ್. ಇದು 4,05,000 ಫೈನಲ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು, ಈ ಪ್ರೈಸ್ ಗೆ ನಿಮ್ಗೆ ಸೆಲೆರಿಯೋ ಆಲ್ಮೋಸ್ಟ್ ಸಿಗದೇ ಇಲ್ಲ. ಸೊ ಸರ್ ಲೋನ್ ಯಾವ ಮಾಡಲ್ ಇಂದ ಸ್ಟಾರ್ಟ್? ಸರ್ ಲೋನ್ ನಮ್ಮ ಹತ್ರ 2010 ಮಾಡಲ್ ಮೇಲಿಂದ ಸಿಗುತ್ತೆ ಸರ್. 2010 ಮಾಡಲ್ ಇಂದ ಲೋನ್ ಅವೈಲೇಬಲ್ ಆಗಿದೆ. ಹೌದು. ಓಕೆ ಸರ್. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಲೋನ್ 2010 ಇಂದ ಸಿಗುತ್ತೆ ನಿಮ್ಗೆ 100% ಅಂದ್ರು. 4,05,000 ಫೈನಲ್. ಹೌದು ಸರ್. ಲಕ್ಸುರಿ ಸೆಡಾನ್ ಗಳಿಗೆ ಕಿಂಗ್ ಅಂತ ಗಾಡಿ ಇದು ಬಂದ್ಬಿಟ್ಟು ಹೈವೇ ಅಲ್ಲಿ ಮಾತ್ರ 1.6 ಡೀಸೆಲ್ ಇಂಜನ್ ಓಡ್ಸೋರ್ಗೆ ಮಾತ್ರನೇ ಗೊತ್ತು ಇದ್ರ ಮಜಾ. ಸರ್ ಹೇಳಿ ಸರ್. ಸರ್ ಇದು 2012 ಸಿಂಗಲ್ ಓನರ್ ಓರ್ನಾ ಫೀಡಿಕ್ ಗಾಡಿ. ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಗಿನ್ನಿಂಗ್ ಸೂಪರ್ ಆಗಿದೆ. ಸರ್ವಿಸ್ ರಿಕಾರ್ಡ್ ಏನು ಸಿಗ್ತಾ ಇಲ್ಲ ಅದು. ಗಾಡಿ ತುಂಬಾ ಚೆನ್ನಾಗಿದೆ. 2012 ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಸಿಂಗಲ್ ಓನರ್ ಅಂದ್ರೆ ಏನ್ ಪ್ರಾಬ್ಲಮ್ ಇರಲ್ಲ ನಿಮ್ಗೆ. ಗಾಡಿ ಇರುತ್ತೆ, ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಎಲ್ಲೋ ಡೆಂಟು ಏನಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು SX ಟಾಪ್ ಎಂಡ್. ಹೌದು. ನಿಮ್ಗೆ ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಫ್ಯಾಬ್ರಿಕ್ ಸೀಟ್ಸ್, ಮ್ಯೂಸಿಕ್ ಸಿಸ್ಟಮ್, 4 ಕೂಡ ಪವರ್ ವಿಂಡೋ, ಆರ್ಮ್ ರೆಸ್ಟ್, AC, ಏರ್ ಬ್ಯಾಗು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಹತ್ತತ್ರ ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತಲ್ಲ? ಹೌದು ಸರ್. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ ಸರ್? ಇದು ವಿತ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಸರ್. 4,55,000 ಕಂಡ್ರೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಸರ್. 4,05,000. 4,55,000 ಇದು ಸಿಂಗಲ್ ಓನರ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಹೌದು ಸರ್. ಚಿನ್ನದಂತ ಗಾಡಿ ಯಾರು ತಗೊಂತಾರೆ ಅವ್ರ ಲಕ್ಕಿ. ಈ ಗಾಡಿಗಳಲ್ಲಿ ಏನಾರ ಮದ್ವೆಗೆ ಹೋಗಿ ನಿಲ್ಸದ ಅಂದ್ರೆ ಚಪ್ರದ ಮುಂದೆ ಗಾಡಿ ತುಂಬಾ ಆಗೋಗ್ಬಿಡ್ತಾರೆ. ಗಾಡಿ ಎಲ್ಲೂ ಮಾತಾಡಂಗಿಲ್ಲ. ಗಾಡಿ ತುಂಬಾ ಮೇಂಟೆನೆನ್ಸ್ ಚೆನ್ನಾಗಿದೆ ಸರ್. ಇದು ಲಕ್ಸುರಿ ಕಾರು. ಅದ್ರ ಹಿಂದ್ಗಡೆ ಒಂದು ಆಲ್ಟೋ K10 ಸರ್. ಇದು ಅದು ಆಲ್ಟೋ K10 15 ಮಾಡಲು ಸಿಂಗಲ್ ಓನರ್ ಸರ್. ಇದು ಒಂದು 70 ಚೇಂಜ್ ಓಡಿದೆ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. AC ಪೋಸ್ಟರಿಂಗ್ ಪೋಯಿಂಡು ಗಾಡಿ ಎಲ್ಲೂ ಗೆಂಟು ಎಲ್ಲೂ ಇಲ್ಲ, ಆತರ ಏನಿಲ್ಲ. ಸಣ್ಣ ಪುಟ್ಟ ಅಷ್ಟೇ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಎಷ್ಟೊಂದಾಗಿದೆ ಸರ್? ಇದು ಓಡಿದೆ ಸರ್ ಒಂದು 74 ಚಿಲ್ಲರೆ ಓಡಿದೆ ಸರ್. ಇದು ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ ಸರ್? ಇದಕ್ಕೆ ಒಂದು 3,10,000 ಕೊಟ್ಬಿಡೋಣ ಸರ್. ಇದು 3,10,000 ಫೈನಲ್ ಮಾಡಿ ಸರ್. ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ. ಅದು ಕೂಡ ಆಲ್ಟೋ K10 ಬ್ರ್ಯಾಂಡ್ ನ್ಯೂ ವೆಹಿಕಲ್. 3,10,000ಕ್ಕೆ ನಿಮ್ಗೆ ಆಲ್ಮೋಸ್ಟ್ ನೋಡಿ ಎಷ್ಟು ಒಳ್ಳೆ ಬಡ್ಜೆಟ್ ಅಲ್ಲಿ ಗಾಡಿಗಳು ಸಿಗ್ತಾ ಇರ್ತದೆ. ಅದಕ್ಕೆ ನಾವು ಈ ಶೋರೂಮ್ಗೆ ಹುಡಿಕೊಂಡು ಬರೋದು. ಒಳ್ಳೆ ಗಾಡಿ. ಆಮೇಲೆ ಪಾರ್ಕಿಂಗ್ ರೇಂಜ್ ಕಲರ್ ಇದೆ. ಆಕ್ಚುಲಿ ಕಡಿಮೆ ಸಿಗೋದು ನಿಮ್ಗೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ನೀಟ್ ಆಗಿದೆ. ಆಲ್ಮೋಸ್ಟ್ ನಿಮ್ಗೆ ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತಲ್ಲ ಸರ್? ಅದು ಚೆಕ್ ಮಾಡ್ಬೇಕು ಸರ್. ಚೆಕ್ ಮಾಡ್ಬೇಕು. ಆಲ್ಮೋಸ್ಟ್ ಇದ್ದೇ ಇರುತ್ತೆ, ಯಾಕಂದ್ರೆ ಬ್ರ್ಯಾಂಡ್ ನ್ಯೂ ವೆಹಿಕಲ್. ಎಷ್ಟು ಏನ್ ಹೇಳಿದ್ದು ಪ್ರೈಸ್? 3,10,000 ಕೊಟ್ಬಿಡೋಣ ಸರ್. 3,10,000 ಫೈನಲ್. ಹೌದು ಸರ್. ಓಕೆ. ಆಲ್ಟೋ ಸರ್ ಇದು I10 2009 ಸೆಕೆಂಡ್ ಓನರ್. ಇದರಲ್ಲಿ AC ಪೋಸ್ಟರಿಂಗ್ ಪವರ್ ವಿಂಡೋ ಬರುತ್ತೆ. ಗಾಡಿ ಸಿಸ್ಟಮ್ ಇಲ್ಲ, ಅದ್ರಲ್ಲಿ ಸೀಟ್ ಕವರ್ ಇದೆ. ಗಾಡಿ ಒರಿಜಿನಲ್ ಗಾಡಿ. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಗಾಡಿ ತುಂಬಾ ನೀಟ್ ಆಗಿದೆ. ಇದು ಬಂದು ನಿಮ್ಗೆ 2,25,000ಗೆ ಕೊಟ್ಬಿಡೋಣ ಸರ್. ಇದು 2,25,000 ಗಾಡಿ ತುಂಬಾ ಮೇಂಟೆನೆನ್ಸ್ ಚೆನ್ನಾಗಿದೆ. ಗಾಡಿ 1.2 ಇಂಜನ್. ಸೊ 1.2 ಇಂಜನ್ ಹುಂಡೈ I10 ಎಲ್ಲಿ ಬೇಕಿದ್ರು ತಗೊಂಡು ಹೋಗ್ಬಿಡ್ಬೋದು. ಸೊ ನಿಮ್ಗೆ ಲಾಂಗ್ ರೈಡ್ಗೂ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಬಿಲ್ಟ್ ಕ್ವಾಲಿಟಿ ಕೂಡ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಲ್ಲ. ಇವರು ಅಷ್ಟು ನೀಟಾಗಿರುತ್ತೆ ಗಾಡಿ. ನಿಮ್ಗೆ ಮೇಂಟೆನೆನ್ಸ್ ಕಡಿಮೆ, ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲೇ ಬಂದ್ಬಿಟ್ಟು ಸೇಲ್ ಮಾಡಿ ಇನ್ನೊಂದು ಗಾಡಿ ಕೂಡ ತಗೊಂಡು ಹೋಗ್ಬಿಡ್ಬೋದು. ಸರ್ ಏನ್ ಹೇಳಿದ್ದು ಪ್ರೈಸ್? 2,25,000. 2,25,000 ಕೊಡೋಣ ಸರ್. 2,25,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇವಾಗ ಬಂದ್ಬಿಟ್ಟು VXi ಇದೆ ಒಂದು ಸ್ವಿಫ್ಟ್. ಹೇಳಿ ಸರ್. 2008 VXi ಶಿಫ್ಟ್ ಫುಲ್ ಡಿಮ್ಯಾಂಡ್ ಇದೆ ನಿಮ್ಗೆ ಗೊತ್ತಿರಂಗೆ. VXi ಸಿಂಗಲ್ ಅನ್ನೋದು ಶಿಫ್ಟ್ ವೈಟ್ ಕಲರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ. ಸೀಟ್ ಕವರ್ ಇದೆ, ಸಿಸ್ಟಮ್ ಇದೆ, ರನ್ನಿಂಗ್ ಚೆನ್ನಾಗಿದೆ. ಎಲ್ಲೂ ಕ್ರಾಚಸ್ ಏನಿಲ್ಲ. ಇದು ಬಂದು ನಿಮ್ಗೆ 2.5 ಲಕ್ಷಕ್ಕೆ ಕೊಡ್ಬಿಡೋಣ ಸರ್ ಫೈನಲ್. 2.5 ಲಕ್ಷಕ್ಕೆ ಫೈನಲ್. ಅದು ಕೂಡ ಸ್ವಿಫ್ಟ್. ನಿಮ್ಗೆ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ. ಎಲ್ಲ ನೀಟ್ ಆಗಿದೆ. ಗಾಡಿ ತುಂಬಾ ತಗೊಳ್ಳೋದು, ಓಡಿಸೋದು ಅಷ್ಟೇ. ಓಡಿಸೋದು ಅಷ್ಟೇ.
ಸೊ ಸ್ವಿಫ್ಟ್ ನಿಮ್ಗೆ ಗೊತ್ತಿರ್ಬೋದು ಆಲ್ಮೋಸ್ಟ್. ಸ್ವಿಫ್ಟ್ ಬಗ್ಗೆ ನಾವೇನ್ ಜಾಸ್ತಿ ಮಾತಾಡಂಗೆ ಇಲ್ಲ. ಸೊ ಒಳ್ಳೆ ಗಾಡಿ, ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೀಡಿಯಂ ಕ್ಲಾಸ್ ಅವ್ರಿಗೆ ಚಿನ್ನದಂತ ಗಾಡಿ. ಸ್ವಿಫ್ಟ್ ಡಿಸೈರ್ VXi ನೋಡ್ತಾ ಇರ್ಬೋದು ಗಾಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ನೀಟ್ ಕ್ಲೀನ್ ಆಗಿದೆ, ಶೋರೂಮ್ ಇಂದ ಇವಾಗ್ಲೇ ಬಂದಿರೋ ತರ ಇದೆ ಗಾಡಿ ಆಲ್ಮೋಸ್ಟ್. ಸೊ VXi ಒನ್ ಆಫ್ ದ ಬೆಸ್ಟ್ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ಸರ್ ಇದು ಓನರ್ಶಿಪ್ ಏನಾಗಿದೆ ಸರ್? ಇದು 2015 ಸೆಕೆಂಡ್ ಓನರ್ VXi. ಓಕೆ. ಡಿಸೈರ್ ಪೆಟ್ರೋಲ್ ಗಾಡಿ. ಇವಾಗ ವಾಶ್ ಗೀಶ್ ಮಾಡಿ ಪಾಲಿಶ್ ಮಾಡ್ಬೇಕು ಗಾಡಿ. ಅದು ಬಂದಿದ ತಕ್ಷಣ ನಿಲ್ಸಿದ್ರೆ ಅಷ್ಟೇ. ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು. ಓಕೆ ಸರ್, ಇದು ಓನರ್ಶಿಪ್ ಸಿಂಗಲ್ ಸೆಕೆಂಡ್ ಓನರ್ ಆಗಿದೆ. ಅದು ಓಡಿದೆ ಸರ್ 74 ಚೇಂಜ್ ಓಡಿದೆ ಸರ್. 74 ಚೇಂಜ್. ಕಾಂಪ್ರಿಹೆನ್ಸಿವ್ ಇದೆಯಾ? ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಇದೆ ಸರ್. ರನ್ನಿಂಗ್ ಇದೆ, ಇನ್ನ 2 ತಿಂಗಳಿದೆ. ಹೌದೌದು. ಬೇಕಿದ್ರೆ ಇನ್ನು 2 ತಿಂಗಳಿದೆ. ರನ್ನಿಂಗ್ ಇದೆ ಸರ್. ಈ ಗಾಡಿಗೆ ಏನ್ ಪ್ರೈಸ್? ಫೈನಲ್ 5,10,000 ಕೊಡೋಣ ಸರ್. ಇದು 5,10ಕ್ಕೆ ಫೈನಲ್ ಮಾಡಿ ಸರ್. i10 ಗ್ರ್ಯಾಂಡ್ ಹುಡ್ಕೋರ್ಗೆ i10 ಗ್ರ್ಯಾಂಡ್ ಇದೆ. ಗ್ರ್ಯಾಂಡ್ ಅಂದ್ರೆ ಗ್ರ್ಯಾಂಡ್ ಹೇಳಿ ಸರ್. ಸರ್ 2015 i10 ಗ್ರ್ಯಾಂಡ್ ಸಿಲ್ವರ್ ಕಲರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಒಳ್ಳೆ ಸೀಟ್ ಕವರ್ ಸಿಸ್ಟಮ್, ಗಾಡಿ ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ. ಬರೀ ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. ಅವ್ರು ವಿತೌಟ್ ಟ್ರಾನ್ಸ್ಫರ್ ಕೊಟ್ಟಿಲ್ಲ, ಸ್ವಲ್ಪ ಫ್ರೆಂಡ್ ಸರ್ಕಲ್ ಅಲ್ಲಿ. ಇದು ಬಂದು ನಿಮ್ಗೆ 3,90,000 ಕೊಟ್ಬಿಡೋಣ ಸರ್. ಇದು 3,90,000 ಫೈನಲ್. 15 i10 ಗ್ರ್ಯಾಂಡ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಸರ್ ಇದು ಮಿಡಲ್ ವೇರಿಯಂಟ್ ಅಲ್ಲ? ಹೌದು. ಸೊ ಮಿಡಲ್ ಒಳ್ಳೆ ಸಿಸ್ಟಮ್ ಬಂದಿದೆ, ಒಳ್ಳೆ ಸಿಸ್ಟಮ್ ಇದೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ 4 ಕೂಡ, 4 ಅಂಡ್ ಲೆದರ್ ಇಂಟೀರಿಯರ್. ಆಮೇಲೆ ಇಲ್ಲೂ AC ಬರುತ್ತೆ ಹಿಂದೆ. ರೇರ್ AC ಕೂಡ ಇದೆ. ರೇರ್ AC ಕೂಡ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದು ನೋಡ್ತಾ ಇರ್ಬೋದು ರೇರ್ AC ಕೂಡ ಇದೆ. i10 ಗ್ರ್ಯಾಂಡ್ 1.2 ಪೆಟ್ರೋಲ್ ಇಂಜಿನ್ ಇದು. ಹೌದು ಸರ್. ಸರ್ ಈ ಗಾಡಿಗೆ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 390 ಕೊಡೋಣ ಸರ್ ಫೈನಲ್. 390 ಫೈನಲ್. ಹೌದು ಸರ್. ಓಕೆ. ಸೊ ಅದ್ರ ಪಕ್ಕದಲ್ಲೇ ಹುಂಡೈ ಕಾರ್ಸ್ ಹುಡ್ಕೋರ್ಗೆ ಮಾತ್ರ ಈ ವಿಡಿಯೋ ಹಬ್ಬ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಇನ್ನೂ ಒಂದು i10 ಹೇಳಿ ಸರ್. 2009 ಸೆಕೆಂಡ್ ಓನರ್. ಇದು ಬಂದು ನಿಮ್ಗೆ 71 ಚೇಂಜ್ ಓಡಿದೆ ಸರ್. ಗಾಡಿ ತುಂಬಾ ನೀಟ್ ಆಗಿದೆ, ಒಳ್ಳೆ ಅಫಿಷಿಯಲ್ ಗಾಡಿ. ಅದು ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ. ಇದು ಬಂದು ನಿಮ್ಗೆ 2,45,000 ಕೊಟ್ಬಿಡೋಣ ಸರ್. ಇದು 2,45 ಫೈನಲ್. ಫೈನಲ್ ಸರ್. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಲೋ ಬಡ್ಜೆಟ್ ಅಲ್ಲಿ ಹುಡ್ಕೊಂಗಿದ್ರೆ ಒನ್ ಆಫ್ ದ ಬೆಸ್ಟ್ ಶೋರೂಮ್ ಅಂತಾನೆ ನಾನು ಫಸ್ಟ್ ಹೇಳಿದೀನಿ. ಅದು ನಿಮ್ಗೆ ಡೈರೆಕ್ಟ್ ಆಗಿ ಲೈವ್ ಆಗು ತೋರಿಸ್ತಾ ಇದೀನಿ. ಟಚ್ ಸ್ಕ್ರೀನ್ ಇದೆ ನಿಮ್ಗೆ, ಪವರ್ ಸ್ಟೇರಿಂಗ್, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್, ಪವರ್ ವಿಂಡೋ 2 ಬರುತ್ತೆ. ಇದಕ್ಕಿಂತ ಏನ್ ಬೇಕು ಒಂದ್ ಗಾಡಿಗೆ? ಸರ್ ಏನ್ ಹೇಳಿದ್ದು ಪ್ರೈಸ್? 2,45,000 ಕೊಡೋಣ ಸರ್. ಇದು 2,45,000ಗೆ ಫೈನಲ್ ಮಾಡಿ. ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಸೊ ವ್ಯಾಗನರ್ ಲೋ ಬಡ್ಜೆಟ್ ಅಲ್ಲಿ ಹುಡ್ಕೋರ್ಗೆ ವ್ಯಾಗನರ್ ಇದೆ. 2005 ಸರ್. ಇದು ಓನರ್ 3 ಆಗಿದೆ. ಇದರಲ್ಲಿ AC ಪವರ್ ಸ್ಟೇರಿಂಗ್ ಇದೆ, ಒರಿಜಿನಲ್ ಪೈಂಟ್, ಸ್ವಲ್ಪ ಬಾನೆಟ್ ಬಂಪರ್ ಸ್ವಲ್ಪ ಶೇಡ್ ಆಗಿದೆ. ಗಾಡಿ ರನ್ನಿಂಗ್ ತುಂಬಾ ಚೆನ್ನಾಗಿದೆ. ಟೈರು, ಇಂಜನ್ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದು ನಿಮ್ಗೆ 1,20,000 ಕೊಡೋಣ ಸರ್ ಫೈನಲ್. 120ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ಗಾಡಿನ. ಓಕೆ ಸರ್. ಸೊ ನೋಡ್ತಾ ಇರ್ಬೋದು ಲೋ ಬಡ್ಜೆಟ್ ಅಲ್ಲಿ ಹುಡ್ಕೋರ್ಗೆ ಒನ್ ಆಫ್ ದ ಬೆಸ್ಟ್ ಕಾರು. ಅಂಡ್ ಇದು 1.1 ಲೀಟರ್ ಪೆಟ್ರೋಲ್ ಇಂಜನ್ ಬರುತ್ತೆ. ಗಾಡಿ ಏನಾರು ಕಲ್ತ್ಕೊಳಂಗಿದ್ರೆ ಈ ತರ ಗಾಡಿಗಳೆಲ್ಲ ಆರಾಮಾಗಿ ಕಲ್ತ್ಕೊಂಡು ಪ್ರೀಮಿಯಂ ಗಾಡಿಗೆ ಹೋಗ್ಬಿಡ್ಬೋದು. ಸೊ ಅದ್ರ ಪಕ್ಕದಲ್ಲೇ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ ಡೀಸೆಲ್ ಗಾಡಿಗೆ. ಸರ್ ಇದು ರಿಡ್ಜ್ ಡೀಸೆಲ್. ಇದು 2012 VDI ಡೀಸೆಲ್. ಇದರಲ್ಲಿ ಮ್ಯಾಗ್ ವೀಲ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಗಾಡಿ ಒರಿಜಿನಾಲಿಟಿ ಇದೆ, ಒರಿಜಿನಲ್ ಪೈಂಟ್ ನಲ್ಲಿ ಇದೆ. ಎಳ್ಳು ಏನಾಗಿಲ್ಲ, ಒರಿಜಿನಾಲಿಟಿ ಹೆಂಗಿದೆ. ಆ ಬಂಪರ್ ನಲ್ಲಿ ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಅದು ಕೂಡ ಟಚ್ ಅಪ್ ಏನಾಗಿಲ್ಲ. ಹೆಂಗಿದೆ ಹಂಗೆ ಇದೆ. ಇದು ಬಂದು ನಿಮ್ಗೆ 3,05,000 ಕೊಟ್ಬಿಡೋಣ ಸರ್. ಇದು ಡೀಸೆಲ್ ಮಾಡ್ಲು 3,05,000ಕ್ಕೆ, ಅದು ಕೂಡ 12 ಮಾಡ್ಲು. ಅಂಡ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ನಿಮ್ಗೆ. ಒಳ್ಳೆ ಸೀಟ್ ಕವರ್ ಇದೆ, ಸಿಸ್ಟಮ್ ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸಿಸ್ಟಮ್, ಒಳ್ಳೆ ಸಿಸ್ಟಮ್ ಇದೆ ನೋಡಿ ಸರ್. ಸೊ ನೋಡ್ತಾ ಇರ್ಬೋದು ಟಚ್ ಸ್ಕ್ರೀನ್ ಅಡಿಷನಲ್ ಹಾಕ್ಸಿರೋದು. ಅಂಡ್ ಡ್ಯುಯಲ್ ಟೋನ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಇದು ಇನ್ಸೂರೆನ್ಸ್ ಏನಿದೆ ಸರ್? ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ರನ್ನಿಂಗ್ ಇದೆಯಾ? ಹೌದು ಸರ್. ಇದು ಡೀಸೆಲ್ ಏನ್ ಬರುತ್ತೆ ಸರ್ ಮೈಲೇಜ್? ಇದೆಲ್ಲ ನಿಮ್ಗೆ ಲಾಂಗ್ ನಲ್ಲಿ 20-22 ಬರುತ್ತೆ, ಸಿಟಿನಲ್ಲಿ 15-16 ಬರುತ್ತೆ ಸರ್ ಹೆಚ್ಚು ಕಡಿಮೆ. ಓಕೆ. ಸರ್ ಏನ್ ಹೇಳಿದ್ದು ಪ್ರೈಸ್? 3,05,000 ಮಾಡೋಣ ಸರ್ ಫೈನಲ್. 3,05,000ಕ್ಕೆ ಫೈನಲ್. ಹೌದೌದು. ಓಕೆ. ಸೊ ಅದ್ರ ಪಕ್ಕದಲ್ಲೇ ಈ ಗಾಡಿಗೆ ಮಾತ್ರ ಹೆವಿ ಡಿಮ್ಯಾಂಡ್. ಯಾಕಂದ್ರೆ ಇದು ಡಿಸೈರ್ ಅಲ್ಲಿ ಡೀಸೆಲ್ ಸಿಗೋದು ನಿಮ್ಗೆ ಸ್ವಲ್ಪ ಕಷ್ಟ. ಹೇಳಿ ಸರ್. 2013 ಸಿಂಗಲ್ ಓನರ್ VDI ಡೀಸೆಲ್. ಇದು ನೋಡಿ ಸಣ್ಣ ಪುಟ್ಟ ಗ್ರಾಜಸ್ ಇದೆ, ಏನು ಟಚ್ ಅಪ್ ಕೂಡ ಮಾಡಿಲ್ಲ. ಹೆಂಗಿದೆ ಶೋರೂಮಿನ ಹಂಗೆ ಇದೆ. ಸಿಂಗಲ್ ಓನರ್ VDI ಡೀಸೆಲ್ ಇವಾಗ ಸ್ಟಾಪ್ ಆಗಿದೆ, ಅದಕ್ಕೋಸ್ಕರ ಫುಲ್ ಡಿಮ್ಯಾಂಡ್ ಇದೆ. ಇದು ಬಂದು ನಿಮ್ಗೆ 4,50,000 ಕೊಟ್ಬಿಡೋಣ ಸರ್. ಇದು
4.5 ಇನ್ಶೂರೆನ್ಸ್ ಲ್ಯಾಬ್ಸ್ ಸರ್ ಇದು. ಓಕೆ, ಹೌದು ಸರ್. 4.5 ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಬಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮಾಡಿ ಓಕೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂಡ್ ನೋಡ್ತಾ ಇರ್ಬೋದು ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ ಸರ್, ಒಳ್ಳೆ ಮೈಲೇಜ್ ಬರುತ್ತಲ್ಲ ಸರ್? ಹೌದು ಸರ್, ಒಳ್ಳೆ ಮೈಲೇಜ್ ಸರ್ ಇದು. ಏನೊಂದು 20-22 ಮೇಲೆ ಆರಾಮಾಗಿ ಬರುತ್ತೆ ಸರ್ ಇದು. ಓಕೆ, ಸೊ ನೋಡ್ತಾ ಇರ್ಬೋದು ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಏನ್ ಹೇಳಿದ್ದು ಪ್ರೈಸ್? ಇನ್ನೊಂದು 4.5 ಲಕ್ಷಕ್ಕೆ ಕೊಡೋಣ ಸರ್. ಇನ್ಶೂರೆನ್ಸ್ ಒಂದು ಲ್ಯಾಬ್ಸ್ ಇದೆ ಸರ್. ಲ್ಯಾಬ್ಸ್ ಇದೆ, ಬಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಕಟ್ಟಿ ಕೊಟ್ಬಿಡ್ತೀರಾ. 4.5 ಲಕ್ಷ ಫೈನಲ್. 4.50 ಕೊಟ್ರೆ ಇನ್ಶೂರೆನ್ಸ್ ಕಟ್ಬಿಡ್ತೀವಿ. ಫಸ್ಟ್ ಕ್ವಾಲಿಟಿ ಇನ್ಶೂರೆನ್ಸ್. ಈ ತರ ಗಾಡಿಗಳಿಗೆ 100% ಲೋನ್ ಆಗುತ್ತೆ. ಹೌದು. ಮಹೇಂದ್ರ ಜೈಲೋ ಹುಡ್ಕೋರ್ಗೆ ಮಹೇಂದ್ರ ಜೈಲೋ ಕ್ಯಾರಿಯರ್ ಎಲ್ಲ ಇದೆ ಗಾಡಿಯಲ್ಲಿ. ಟಾಪ್ ಎಂಡ್ ಗಾಡಿ ಮಹೇಂದ್ರ ಜೈಲೋ E8 ಟಾಪ್ ಎಂಡ್ ಗಾಡಿ. ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಈ ಗಾಡಿ. ಸರ್ ಇದು ಯಾವ್ದು ಮಾಡ್ಲು ಅಂಡ್ 2009 ಸೆಕೆಂಡ್ ಅನ್ನೋದು. AC ಪೋಸ್ಟರಿಂಗ್ 4 ಪೌಂಡ್, ಆರಾಮಾಗಿ 8-9 ಜನ ಹೋಗ್ಬೋದು. ಡೀಸೆಲ್ ಗಾಡಿ, ಲಾಂಗ್ ಹೋಗಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಗಾಡಿ. ರನ್ನಿಂಗ್ ಎಲ್ಲ ಸೂಪರ್ ಆಗಿದೆ ಸರ್ ಇದು. ಬಂದ್ ನೋಡಿ, ವೆಹಿಕಲ್ ನೋಡಿ ಮಾತಾಡುವ ಸರ್ ಇದು. ಸೊ ಆಲ್ಮೋಸ್ಟ್ ಇದು ಗಾಡಿ ಒಂಥರ ಸ್ಕಾರ್ಪಿಯೋ ತರನೇ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಇದರಲ್ಲಿ ಟ್ರೇ ಕೂಡ ಇದೆ ನಿಮ್ಗೆ. ಟ್ರೇ ಆರಾಮಾಗಿ ಏನಾರ ನಿಮ್ಗೆ ಟ್ರೇ. ರೂಫ್ AC ಇದೆ, ಒಳ್ಳೆ ಸೀಟ್ ಕವರ್ ಇದೆ, ಸಿಸ್ಟಮ್ ಇದೆ. ಸೊ ನಿಮ್ಗೆ ರೂಫ್ AC ಎಲ್ಲ ಬರುತ್ತೆ. ನಿಮ್ಗೆ ಆಮ್ರೆಸ್ಟ್ ಕೂಡ ಬರುತ್ತೆ. 3rd ರೋ ಅಲ್ಲಿ ಆಮ್ರೆಸ್ಟ್ ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಸೊ 3rd ರೋ ಅಲ್ಲೂ ಕೂಡ ನಿಮ್ಗೆ ಆಮ್ರೆಸ್ಟ್ ಬರುತ್ತೆ. ಅಂಡ್ ಸರ್ ಎಷ್ಟು ರನ್ ಆಗಿದೆ ವೆಹಿಕಲ್? ಸರ್ ಇದು ಓಡಿರೋದು ಸರ್ 88 ಚಿಲ್ಲರೆ ಓಡಿದೆ ಸರ್ ಇದು. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾರೆ? 3,10,000 ಕೊಟ್ಬಿಡೋಣ ಸರ್ ಇದು. ಎಷ್ಟು ಸರ್? 3,10 ಕೊಡೋಣ ಸರ್. 3,10ಗೆ ನಿಮ್ಗೆ ದೊಡ್ಡ ಗಾಡಿ ಎಲ್ಲೂ ಕೂಡ ಸಿಗಲ್ಲ. ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ, ಅದು ಕೂಡ ವಿತ್ ಬ್ಯಾಗ್ ವೀಲ್ ಇದೆ. ತುಂಬಾ ಚೆನ್ನಾಗಿದೆ. ಟೈರ್ ಎಲ್ಲ ಚೆನ್ನಾಗಿದೆ. ಆರಾಮಾಗಿ 8 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಓಕೆ ಸರ್. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಗಾಡಿ, ಪೆಟ್ರೋಲ್ ಗಾಡಿ. ಹೇಳಿ ಸರ್. 2000 ಇದೊಂದು ಫಸ್ಟ್ ಮಾಡ್ಕೊಂತೀರಾ? ಸಿಂಗಲ್ ಓನರ್ ಬಂದ್ಬಿಟ್ಟು ಸಿಂಗಲ್ ಓನರ್ ಗಾಡಿ ಅಲ್ವಾ ಸರ್? ಸೆಕೆಂಡ್ ಓನರ್ ಅಲ್ಲ, ಸಾರಿ, ಸಿಂಗಲ್ ಓನರ್. ಹೌದು ಸರ್. ಸ್ವಿಫ್ಟ್ ಹುಡ್ಕೋರ್ಗೆ ಲಕ್ಸುರಿ ಸ್ವಿಫ್ಟ್ ಹ್ಯಾಚ್ ಬ್ಯಾಕ್. ಹೇಳಿ ಸರ್. 2016 ಸ್ವಿಫ್ಟ್ VXI ಸಿಂಗಲ್ ಅನ್ನೋದು ಗಾಡಿ. ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್, ಟೈರು, ಸೀಟ್ ಕವರ್, ಸಿಸ್ಟಮ್ ಎಲ್ಲ ತುಂಬಾ ನೀಟ್ ಆಗಿದೆ. ಎಲ್ಲೂ ಏನ್ ಮಾತಾಡಂಗಿಲ್ಲ. ಗಾಡಿ ರನ್ನಿಂಗ್ ತುಂಬಾ ಚೆನ್ನಾಗಿದೆ ಸರ್ ಇದು. ಸೊ ಸ್ವಿಫ್ಟ್ ಬಗ್ಗೆ ನಾವೇನ್ ಜಾಸ್ತಿ ಮಾತಾಡಂಗಿಲ್ಲ. ಇದು ಒಂಥರ ಆರ್ಟ್ ಫೇವರೇಟ್ ಗಾಡಿ, ಆರ್ಟ್ ಕೇಕ್ ಇದ್ದಂಗೆ. ಇದು ಯಾವಾಗ ಇರುತ್ತೋ ಯಾವಾಗ ಹೋಗಲ್ವೋ ಗೊತ್ತೇ ಆಗಲ್ಲ. ಆಕ್ಚುಲಿ ಈ ವಿಡಿಯೋ ನೋಡಿರ್ತೀರಾ, ಈ ಕಾರ್ಗೋಸ್ಕರ ಕಾಲ್ ಮಾಡ್ತಾರೆ, ಆ ಗ್ಯಾಪ್ ಅಲ್ಲೇ ಹೋಗ್ಬಿಟ್ಟಿರುತ್ತೆ. ಹೌದು ಸರ್. ಗಾಡಿ ಈ ಗಾಡಿ ಎಷ್ಟು ರನ್ ಆಗಿದೆ ಸರ್? ಇದು ಓಡಿದೆ ಸರ್ 72 ಚೇಂಜ್ ಓಡಿದೆ ಸರ್. 70 ಚೇಂಜ್ ಓಡಿದೆ. 70 ಚೇಂಜ್. ಓನರ್ಶಿಪ್ ಓನರ್ ಸಿಂಗಲ್ ಓನರ್ ಸರ್ ಇದು. ಆಲ್ಮೋಸ್ಟ್ ಕಾಂಪ್ರಿಹೆನ್ಸಿವ್ ಇದೆ. ಹೌದು. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ? ಸರ್ 5.5 ಲಕ್ಷಕ್ಕೆ ಕೊಡೋಣ ಸರ್ ಇದು ಫೈನಲ್. 5.5ಗೆ ಫೈನಲ್. ಹೌದು ಸರ್. ಆರಾಮಾಗಿ ಗಾಡಿಗೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ, ಅವ್ರ ಸಿವಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ ಆರಾಮಾಗಿ 4 ಲಕ್ಷ 4.5ವರೆಗೂ ಸಿಕ್ಬಿಡುತ್ತೆ ಫೈನಾನ್ಸ್ ಇದು. ಓಕೆ ಸರ್. ಇಯೋನ್ ಇದೆ. ಹೇಳಿ ಸರ್. ನೋಡ್ತಾ ಇರ್ಬೋದು ಜೆನ್ ಎಸ್ಟಿಲೋ. ಹೇಳಿ ಸರ್ ಡೀಟೇಲ್ಸ್. 2010 ಸೆಕೆಂಡ್ ಓನರ್, ಅದು VXI. ಇದರಲ್ಲಿ AC ಪೋಸ್ಟರಿಂಗ್ 4 ಪೌಂಡ್ ಸಿಗುತ್ತೆ. ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ. ಗಾಡಿ ತುಂಬಾ ಒರಿಜಿನಾಲಿಟಿ ಇದೆ, ನೀಟ್ ಆಗಿದೆ. ಸಿಸ್ಟಮ್ ಇದೆ, ಸೀಟ್ ಕವರ್ ಇದೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಎಲ್ಲ ತುಂಬಾ ಚೆನ್ನಾಗಿದೆ. ನೀಟ್ ಆಗಿ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಅದು ಕೂಡ ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಸರ್? ಇದು ಓಡಿದೆ ಸರ್ 79 ಚೇಂಜ್ ಓಡಿದೆ ಸರ್. ಇದರಲ್ಲೂ ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 4 ಪವರ್ ವಿಂಡೋ ಸರ್ ಎಲ್ಲ ಬರುತ್ತೆ. 4 ಕೂಡ ಪವರ್ ವಿಂಡೋ, 4 ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಸರ್ 2,05,000 ಕೊಡೋಣ ಸರ್ ಇದು ಫೈನಲ್. 2,05,000ಕ್ಕೆ ಫೈನಲ್ ಮಾಡಿ. ಹೌದೌದು. ಸೊ ಅದ್ರ ಪಕ್ಕದಲ್ಲೇ ಹ್ಯಾಚ್ ಪ್ಯಾಕ್ ಗೆ ಕಿಂಗ್ ಈ ಗಾಡಿ ಮಾತ್ರ. ಹೇಳಿ ಸರ್. ಸರ್ ಇದು 12 ಮಾಡಲು ಸ್ಪೋರ್ಟ್ಸ್ ಸಿಂಗಲ್ ಓನರ್. ಇದರಲ್ಲಿ ಮ್ಯಾಗ್ ವೀಲ್, ಏರ್ ಬ್ಯಾಗ್, AC ಪೋಸ್ಟರಿಂಗ್, ಸೀಟ್ ಕವರ್ ಚೆನ್ನಾಗಿದೆ. ಎಲ್ಲೂ ಬಾಡಿ ಲೈನ್ ಏನ್ ಒರಿಜಿನಾಲಿಟಿ ಇದೆ, ಏನ್ ಕೂಡ ಮಾಡ್ಕೊಂಡಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವರ್ಷನ್ ಇದು. ಇದು ಬಂದು ನಿಮ್ಗೆ 3,80,000 ಕೊಡೋಣ ಸರ್ ಇದು. 380ಗೆ ಫೈನಲ್ ಮಾಡಿ. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ಗಾಡಿ ಬಹಳ ಸ್ಮೂತ್ ಆಗಿದೆ ಸರ್. ಟೈರ್ ಕಂಡೀಷನ್ ಎಲ್ಲ ಯಾವ ತರ ಇದೆ ಅಂತ ಆಲ್ಮೋಸ್ಟ್ 85% 90% ಟೈರ್ ಚೆನ್ನಾಗಿದೆ. ಮ್ಯಾಗ್ ವೀಲ್ ಇದೆ, ಏರ್ ಬ್ಯಾಗ್ ಇದೆ, AC ಪೋಸ್ಟರಿಂಗ್, ಪೌಂಡ್ ಎಲ್ಲ ಇದೆ ಸರ್ ಇದು. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, AC, ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಇದೆ. ಆಲ್ಮೋಸ್ಟ್ ಒಂದು ಟಾಪ್ ಎಂಡ್ ಗಾಡಿ. ಏರ್ ಬ್ಯಾಗ್ ಬರುತ್ತೆ ಸರ್. ಏರ್ ಬ್ಯಾಗ್ ಬರುತ್ತೆ. ಹೌದು ಸರ್. ಎಷ್ಟು ಹೇಳಿದ್ದು ಪ್ರೈಸ್? 3 ಸರ್ 380ಗೆ ಮಾಡೋಣ ಸರ್ ಫೈನಲ್. 380ಗೆ ಫೈನಲ್ ಮಾಡಿ ಕೊಟ್ಟು. ಹೌದು. ಓಕೆ ಸರ್. ವ್ಯಾಗನರ್ ಹುಡ್ಕೋರ್ಗೆ ಇಲ್ಲೊಂದು ವ್ಯಾಗನರ್ ಇದೆ. ಸಾಕಷ್ಟು ಜನ ಎಲ್ಲ ಕಮೆಂಟ್ಸ್ ಎಲ್ಲ ಮಾಡಿದ್ರು ವ್ಯಾಗನರ್ಗೆ. ಹೇಳಿ ಸರ್. 2010 ಸೆಕೆಂಡ್ ಓನರ್, LXI. ಇದರಲ್ಲಿ AC ಪೋಸ್ಟರಿಂಗ್,
ಪವರ್ ವಿಂಡೋ ಬರುತ್ತೆ. ಒರಿಜಿನಲ್ ಗಾಡಿ, ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ. ಗಾಡಿ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಬನ್ನಿ ವೆಹಿಕಲ್ ನೋಡಿ, ಓಡಿಸ್ ನೋಡಿ, ಚೆಕ್ ಮಾಡಿ. ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಿಮಗೆ 2,25,000 ಆಗುತ್ತೆ ಸರ್. ಇದರಲ್ಲಿ 2,25,000 ಫೈನಲ್. ಸಿಸ್ಟಮ್ ಇದೆ, ಸೀಟ್ ಕವರ್ ತುಂಬಾ ಚೆನ್ನಾಗಿದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಎಸಿ ಇದೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದೆ ಸರ್. ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್. ಸೊ ವ್ಯಾಗನರ್ ಅಲ್ಲಿ ಒಂದು ಇಷ್ಟ ಆಗೋದೇನಪ್ಪಾ ಅಂದ್ರೆ ನಿಮ್ಗೆ ಲೆಗ್ ರೂಮ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂದ್ರೆ. ಅಂಡ್ ಸೀಟಿಂಗು ಕೂಡ ಒಳ್ಳೆ ಕಂಫರ್ಟ್ ಆಗಿರುತ್ತೆ. ಸೀಟಿಂಗು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಹೈಟ್ ಇರೋರ್ಗೂ ವ್ಯಾಗನರ್ 50 ಗಿಂತ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಲೆಗ್ ರೂಮ್ ಯಾವ ತರ ಅಂತ ಹೇಳ್ಬಿಟ್ಟು. ಅಂಡ್ ಹೈಟ್ ಇರೋರು ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು ಇದರಲ್ಲಿ. ಅದಕ್ಕೆ ಎಲ್ಲಾರು ವ್ಯಾಗನರ್ ನ ಕೇಳ್ತಾರೆ. ಸರ್ ಇದು ಎಲೆಕ್ಸಾ ಅಲ್ಲ? ಹೌದು ಸರ್. ಸರ್ ಏನ್ ಹೇಳಿದ್ದು ಪ್ರೈಸ್? ಸರ್ 225 ಕೊಡೋಣ ಸರ್. ಇದು ಫೈನಲ್ ಸರ್. ಫೈನಲ್ 225 ಮಾಡ್ಕೊಟ್ಬಿಡ್ತೀರಾ? ಹೌದು ಸರ್. ಸ್ಯಾಂಟ್ರೋ ಹುಡ್ಕೋರ್ಗೆ ಸ್ಯಾಂಟ್ರೋ ಇದೆ. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ ಸ್ಯಾಂಟ್ರೋಗೋಸ್ಕರ. ಸೊ ಇದು ಔಟ್ ಸೈಡ್ ನಿಲ್ಸಿರೋದ್ರಿಂದ ಡಸ್ಟ್ ಎಲ್ಲ ಇದೆ. ಅಂಡ್ ಸರ್ ಹೇಳಿ ಸರ್. 2009 ಸೆಕೆಂಡ್ ಅನ್ನೋದು ವಿತ್ LPG ಇದೆ ಸರ್. ಇದರಲ್ಲಿ LPG ಪ್ಲಸ್ ಪೆಟ್ರೋಲ್ ಎರಡು ಓಡಿಸಬಹುದು. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಇದರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಆಮೇಲೆ ಟೈರ್ ಚೆನ್ನಾಗಿದೆ, ಸೀಟ್ ಕವರ್ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಸೂಪರ್ ಆಗಿದೆ ಸರ್. LPG ಅಲ್ಲಿ ಒಳ್ಳೆ ಮೈಲೇಜ್ ಬರುತ್ತಲ್ಲ? ಹೌದು. ನಿಮ್ಗೆ ಆರಾಮಾಗಿ ಆಪ್ಷನಲ್ ಇರುತ್ತೆ. ಸಿಟಿಯಲ್ಲಿ ಫುಲ್ ಟ್ಯಾಂಕ್ ಫುಲ್ LPG ಮಾಡ್ಕೊಂಡು ಆಮೇಲೆ ಪೆಟ್ರೋಲ್ ಬೇಕಿದ್ರೆ ಹಾಕಿಸ್ಕೊಂಡು ಎರಡು ಆಪ್ಷನ್. ಸೇವಿಂಗ್ ಎಕ್ಸಲೆಂಟ್ ಆಗಿರುತ್ತೆ ಈ ಕಾರಲ್ಲಿ. ಸೊ ಇದರಲ್ಲೂ ಕೂಡ ನಿಮ್ಗೆ 2 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗ್, ಆಡಿಯೋ ಸಿಸ್ಟಮ್ ಕೂಡ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಏನ್ ಹೇಳಿದ್ದು ಪ್ರೈಸ್ ಸರ್? ಇದು ಬಂದು ನಿಮ್ಗೆ 195 ಕೊಡೋಣ ಸರ್. ಇದು 195 ಫೈನಲ್ ಮಾಡಿ ಸರ್. ಓಕೆ ಸರ್. ಇದು ಇಂಡಿಗೋ ಇದೆಯಾ? ಸರ್ ಇದೆ. ಅದು ಡೀಸೆಲ್ ಸರ್. ಇದು ಡೀಸೆಲ್ 2009 ಕ್ಲೀನ್ ಆಗಿ ವಾಶ್ ಗಿಶ್ ಮಾಡಿ ಕೊಡವ. ಇದರಲ್ಲಿ AC ಇದೆ, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಸಿಸ್ಟಮ್, ಸೀಟ್ ಕವರ್ ಎಲ್ಲ ಇದೆ. ಟೈರ್ ಗೀದೆಲ್ಲ ಹೊಸ ಟೈರ್ಗಳು ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದು ನಿಮ್ಗೆ 1,55,000 ಕೊಡೋಣ ಸರ್. ಡೀಸೆಲ್ ವೆಹಿಕಲ್ 1,55,000 ಡೀಸೆಲ್ ಕಾರು ಸಿಗದೇ ಇಲ್ಲ. ಅದು ಕೂಡ ಇದೇ ನಿಮ್ಗೆ ಡೀಸೆಲ್ ಇದ್ರೆ 3 ಲಕ್ಷ ಗಾಡಿ ಸರ್. ಅದು 3 ಲಕ್ಷ ಗಾಡಿ ಸರ್. ಇದು ಓನರ್ಶಿಪ್ ಏನಾಗಿದೆ? ಓನರ್ಶಿಪ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ. ನೋಡ್ತಾ ಇರ್ಬೋದು ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಪವರ್ ಸ್ಟೀರಿಂಗ್, ನಿಮ್ಗೆ ಪವರ್ ವಿಂಡೋ 4 ಕೂಡ ಬರುತ್ತೆ. ಹೌದು. ಒಳ್ಳೆ ಮೈಲೇಜ್ ಬರುತ್ತಲ್ಲ ಸರ್ ಇದು? ಹೌದು ಸರ್. ಏನೋ ಆರಾಮಾಗಿ ಒಂದು 20 ಮೇಲೆ ಬರುತ್ತಾ? ಬರುತ್ತೆ ಸರ್. ಈ ಬಜೆಟ್ ಅಲ್ಲಿ ನಿಮ್ಗೆ ಹುಡುಕಿದ್ರು ಕೂಡ ಸಿಗಲ್ಲ ಈ ಗಾಡಿ. ಏನ್ ಹೇಳಿದ್ರು ಪ್ರೈಸ್? 1,50,000 ಫೈನಲ್ ಮಾಡೋಣ ಸರ್. 1,50,000 ಫೈನಲ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಹೊಸ ಸ್ಟಾಕ್ ಎಲ್ಲ ಬಂದಿದೆ. ಆಲ್ಮೋಸ್ಟ್ ನಿಮ್ಗೆ ಈ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಆಗಿ ಬರ್ಬೋದು. ಇನ್ನು ಕೂಡ ಆ ಕಡೆ ಎಲ್ಲ ಕಾರ್ಸ್ ಎಲ್ಲ ಇದೆ. ಸರ್ ಹೇಳಿ ಸರ್ ಇದು ಡೀಟೇಲ್ಸ್. 2011 ಆಲ್ಟೋ K10 ಸಿಂಗಲ್ ಓನರ್ LXi. ಇದು ಬಂದು 58,000 ಓಡಿದೆ. ಶೋರೂಮ್ ಸರ್ವಿಸ್ ಎಲ್ಲ ಇದೆ. ಹಿಂದೆ ಒಂದೇ ಮಾತ್ರ ಹೊಸ ಟೈರು, ಎಲ್ಲ ಶೋರೂಮ್ ಟೈರ್ ನಲ್ಲಿ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದು ನಿಮ್ಗೆ 2,25,000 ಕೊಡೋಣ ಸರ್. ಇದು 2,25,000 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು. ಸೊ ಬಡ್ಜೆಟ್ ಅಲ್ಲಿ ಯಾಕಪ್ಪ ನಾವ್ ಇಲ್ಲಿ ಬರೋದಂದ್ರೆ ಈ ಒಂದ್ ಕಾರಣಕ್ಕೆ. ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಬರೀ 2 ಲಕ್ಷ 3 ಲಕ್ಷ 2 ಲಕ್ಷ 3 ಲಕ್ಷ ಒಳಗಡೆನೆ ಇದೆ ಆಲ್ಮೋಸ್ಟ್ ನಾವು ವಿಡಿಯೋ ಮಾಡಿರೋ ಕಾರ್ಸ್ ಎಲ್ಲ. AC, ಪವರ್ ಸ್ಟೀರಿಂಗ್ ಇದೆ, ಸೀಟ್ ಕವರ್ ಇದೆ, ಸಿಸ್ಟಮ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಸೂಪರ್ ಆಗಿದೆ. ಹೌದು. ಏನ್ ಹೇಳಿದ್ದು ಪ್ರೈಸ್? 2,25,000 ಕೊಡೋಣ ಸರ್. 2,25,000 ಫೈನಲ್. ಸೊ ಒಂದು I10 ಇದೆ ಹೇಳಿ ಸರ್. ರೆಡ್ ಕಲರ್ 2010. ಓಕೆ. ಇದು ಸಿಂಗಲ್ ಓನರ್. ಓಕೆ. ವಿತ್ CNG. ಇದು CNG ಫಸ್ಟ್ ಟೈಮ್ ನೋಡ್ತಿರೋದು. ಹೌದು. ಇದು CNG ಇದೆ, ಪೆಟ್ರೋಲ್ 2 ಇದೆ ಸರ್. LPG ಅಲ್ಲ CNG. ಅದು 60,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ. CNG ಇವಾಗ ಅಪ್ಡೇಟೆಡ್ LPG ಗಿಂತ. LPG ಫಸ್ಟ್ ಬಂದಿದೆ. ಹೌದು. ಸೊ ನೋಡ್ತಾ ಇರೋದು ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಹೊಸ ಟೈರ್, ಬ್ರ್ಯಾಂಡ್ ನ್ಯೂ 4 ಕೂಡ. ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ ಮಾಡ್ತಾರೆ? 2010 ಸಿಂಗಲ್ ಓನರ್. ಇದು ಬಂದು ನಿಮ್ಗೆ 2,70,000 ಕೊಡೋಣ ಸರ್. ಇದು 220 ಫೈನಲ್. 2,70,000 ಫೈನಲ್ ಮಾಡೋಣ. 2,70,000 ಫೈನಲ್. ಹೌದು. ವಿತ್ LPG CNG 10 ಸಿಂಗಲ್ ಓನರ್. ಅದು ಕೂಡ ರೆಡ್ ಕಲರ್ ಲುಕ್ ಕಾಣಿಸುತ್ತೆ. CNG ಹಾಕಕ್ಕೆ 60,000 ಬೇಕು ಸರ್. ಅದು CNG ಹಾಕ್ಸಕ್ಕೆ 60,000 ಬೇಕು. ಹೌದು. 2,70,000 ಕೊಡೋಣ ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಇದು ಮ್ಯಾಗ್ನಾ ಸರ್. ಇದು ಮ್ಯಾಗ್ನಾ ವೇರಿಯಂಟ್. ಓಕೆ. ಮ್ಯಾಗ್ನಾ ವೇರಿಯಂಟ್ 1.2. ಹೌದು. 2,70,000 ಕೊಡೋಣ ಫೈನಲ್. ಹೌದು. ಎರ್ಟಿಗಾ ಹುಡುಕೋರ್ಗೆ ಎರ್ಟಿಗಾ ಇದೆ. ಅದು ಕೂಡ ಡೀಸೆಲ್ ಕಾರು. ಸಾಕಷ್ಟು ಜನ ಎಲ್ಲ ಡೀಸೆಲ್ಗೆ ಹುಡುಕ್ತಾ ಇರ್ತೀರಾ. ಆರಾಮಾಗಿ 6+1 ಬರುತ್ತೆ ಇದು ಸೀಟಿಂಗು. ವಿಡಿಯೋಗೆ ಡಿಮ್ಯಾಂಡ್ ಆಗಿರೋಂಥ ಕಾರು. ಸಾಕಷ್ಟು ಜನ ಹುಡುಕ್ತಾ ಇರ್ತೀರಾ. ಉತ್ತರ ಕರ್ನಾಟಕ ಸೈಡ್ ಇರೋರು ತುಂಬಾ ಲೈಕ್ ಮಾಡ್ತಾರೆ ಈ ಕಾರು. ಹೇಳಿ ಸರ್. 2012 VDI ಸೆಕೆಂಡ್ ಅನ್ನೋದು
ಗಾಡಿನಲ್ಲಿ ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಸ್ವಲ್ಪ ಟಚ್ ಅಪ್ ಮಾಡ್ಕೋಬೇಕು, ಒಂದು ಆಯಿಲ್ ಸರ್ವಿಸಿಂಗ್ ಮಾಡ್ಬೇಕು. ಇದು ಬಂದು 4,90,000 ಕೊಡೋಣ ಸರ್. ಇದು 490ಗೆ ನಿಮ್ಗೆ ಎರಿಟಿಗಾ ಸಿಗ್ತೈತೆ, ಆರಾಮಾಗಿ 5 ಜನ 6 ಜನ ಹೋಗ್ಬಿಡ್ಬೋದು. ಹೌದು VDI ಸರ್. ಇದು AC ಪೋಸ್ಟರಿಂಗ್ ಪೌಂಡ್ ಸಿಸ್ಟಮ್ ಸೆಂಟ್ರಲ್ ಲಾಕ್ ಎಲ್ಲ ಇದೆ ಸರ್. ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್ ಸರ್. ಇದು ಇನ್ಸೂರೆನ್ಸ್ ರನ್ನಿಂಗ್? ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ. ಇನ್ನೊಂದು ವ್ಯಾಗನರ್ ಇದೆ, ಹೇಳಿ ಸರ್. 2006 ಸರ್. ಇದು ಓಕೆ 6 3 ಓನರ್ ಆಗಿದೆ. ಇದು LPG ಇದೆ, ಫ್ರೆಶ್ FC ಆಗಿದೆ. ಇದು ಬಂದು ನಿಮ್ಗೆ 1,40,000 ಕೊಡೋಣ ಸರ್. ಇದು 140ಗೆ ಫೈನಲ್. ಹೌದೌದು ವ್ಯಾಗನರ್. ಹೌದು ಸರ್. ಕಲ್ತ್ಕೊಳ್ಳೋರ್ಗೆ ತುಂಬಾ ಚೆನ್ನಾಗಿರುತ್ತೆ. 1,40,000 ಮಾಡೋಣ ಸರ್. ಇದು ಯಾವ ಸರ್? ಇದು ಶೆವರ್ಲೆಟ್ ಈವಾ ಸರ್. ಓಕೆ. 2008 AC ಪೋಸ್ಟರಿಂಗ್ 4 ಪೌಂಡ್ ಎಲ್ಲ ಇದೆ. ಇದು ಬಂದು ನಿಮ್ಗೆ 1,05,000 ಕೊಡೋಣ ಸರ್. ಇದು 1,05,000ಗೆ ಫೈನಲ್. ಹೌದೌದು. ಸೊ ನೋಡ್ತಾ ಇರ್ಬೋದು, 1 ಲ್ಯಾಕ್ಗೆ ನಿಮ್ಗೆ 2 ವೀಲರೇ ಬರಲ್ಲ ಅಂತದ್ರಲ್ಲಿ 5 ಜನ ಕುತ್ಕೊಂಡು ಹೋಗ್ಬೋದು ಈಸಿಯಾಗಿ. ಓಕೆ ಸರ್. ಎಷ್ಟು ಚೆನ್ನಾಗಿದೆ ಇದು ಇವ? ಇದು ಓಡಿದೆ ಸರ್, 80 ಚಿಲ್ಲರೆ ಓಡಿದೆ ಸರ್. ಇದು 80 ಚಿಲ್ಲರೆ ಓಡಿದ್ಯಾ? ಓಕೆ. ಅಂಡ್ ಇದೆಯಾ ಸರ್? ಹೌದೌದು. ಎಷ್ಟು 2008 ಸರ್. ಇದು AC ಇದೆ, ಪೋಸ್ಟರಿಂಗ್ 4 ಪೌಂಡ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಸೂಪರ್ ಆಗಿದೆ. ಕ್ಲೀನ್ ಆಗಿ ವಾಶ್ ಗೀಶ್ ಮಾಡ್ಕೊಡೋ ಮರದ ಕೆಳಗಡೆ ನಿಲ್ಸಿರೋದು. ಇದು ಬಂದು ನಿಮ್ಗೆ 90,000ಕ್ಕೆ ಕೊಡೋಣ ಸರ್. ಇದು 90,000ಗೆ. ಹೌದೌದು ಸರ್. ಜಾಕ್ಪಾಟ್ ಆಫರ್ ನೋಡಿ, ನಮ್ ವಿಡಿಯೋ ನೋಡ್ಕೊಂಡ್ ಬಂದಿರೋರಿಗೆ 90,000ಗೆ ಫೈನಲ್ ಮಾಡಿ ಕೊಡ್ತಾರೆ. ಕಾರ್ ಕಲ್ತ್ಕೊಬೇಕಂತ ಏನಾರ ಇದ್ರೆ ಈ ತರ ಕಾರ್ ಕಲ್ತ್ಕೊಂಡ್ಬಿಟ್ಟು ಆರಾಮಾಗಿ ಇಲ್ಲೇ ಕೂಡ ಎಕ್ಸ್ಚೇಂಜ್ ಕೂಡ ಮಾಡಿ ಪ್ರೀಮಿಯಂ ಗಾಡಿಗೆ ಹೋಗ್ಬೋದು. ಇದರಲ್ಲಿ ನಿಮ್ಗೆ 2 ಪವರ್ ವಿಂಡೋ ಬರುತ್ತೆ, 2 ಪವರ್ ವಿಂಡೋ AC ಇದೆ, ಪೋಸ್ಟರಿಂಗ್ ಇದೆ, ಪೋಸ್ಟರಿಂಗ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಸರ್. ಇದು ಸ್ವಿಫ್ಟ್ ಇದೆಯಾ ಸರ್? ಇಲ್ಲ ಬನ್ನಿ ಅಲ್ಲೂ